ತೂಕವನ್ನು ವೃದ್ಧಿ ಮಾಡಿಕೊಳ್ಳುವುದು ಹೇಗೆ? ಅದಕ್ಕೆ ಹಲವಾರು ರೀತಿಯ ಹೆಲ್ತ್ ಟಾನಿಕ್ಸ್ಗಳನ್ನು ತೆಗೆದುಕೊಳ್ತಾರೆ. ನಿಮ್ಮಲ್ಲಿ ಹಲವಾರು ರೀತಿಯ ತೊಂದರೆಗಳು, ಅಡ್ಡ ಪರಿಣಾಮಗಳಾಗ್ತವೆ. ಈ ಸಮಸ್ಯೆಗಳಿಗೆ ನ್ಯಾಚುರಲ್ ಆಗಿ ಪರಿಹಾರವನ್ನು ನಾವು ಕಂಡುಕೊಂಡ್ರೆ ನಮ್ಮ ದೇಹ ಬಲಿಷ್ಠ ಆಗುತ್ತೆ. ಯಾವ ಆಹಾರದಲ್ಲಿ ಮಧುರ ಇರ್ತದೆ, ಮಧುರ ಒಂದು ರಸ ಇರ್ತದೆ, ಅಂತಹ ಆಹಾರವನ್ನು, ಮೇದ್ಯ ಆಹಾರಗಳನ್ನು ಸೇವನೆ ಮಾಡೋದರಿಂದ ನಮ್ಮಲ್ಲಿ ತೂಕ ವೃದ್ಧಿಯಾಗುತ್ತೆ ಅಂತ ಆಯುರ್ವೇದ ಹೇಳುತ್ತೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಬೆಂಗಳೂರು, ಹುಬ್ಬಳ್ಳಿ ಮತ್ತು ಧಾರವಾಡ. ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರೇ, ಈ ದಿನದ ಸಂಚಿಕೆಯಲ್ಲಿ ಬಹಳ ಮುಖ್ಯವಾಗಿ ತೂಕವನ್ನು ವೃದ್ಧಿ ಮಾಡಿಕೊಳ್ಳುವುದು ಹೇಗೆ, ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ. ಭಾಳ ಜನ ತುಂಬ ತೆಳ್ಳಗಿರ್ತಾರೆ. ತೂಕ ಹೆಚ್ಚಿಗೆ ಆಗಿರೋರು ಕಡಿಮೆ ಮಾಡ್ಕೊಳ್ಳಿಕ್ಕೆ ಎಷ್ಟು ಕಷ್ಟಪಡ್ತಾರೋ, ಹಾಗೆ ತೂಕ ಕಡಿಮೆ ಇರೋರು ತೂಕ ಹೆಚ್ಚಿಗೆ ಆಗಲಿಕ್ಕೆ ತುಂಬ ಕಷ್ಟಪಡ್ತಾರೆ. ಅದಕ್ಕೆ ಹಲವಾರು ರೀತಿಯ ಹೆಲ್ತ್ ಟಾನಿಕ್ಸ್ಗಳನ್ನು ತೆಗೆದುಕೊಳ್ತಾರೆ. ಪ್ರೋಟೀನ್ ಪೌಡರ್ ಆಗಿರ್ಬೋದು, ಇಂಥ ಹಲವಾರು ವಿಟಮಿನ್ಸ್ಗಳನ್ನು, ಪ್ರೋಟೀನ್ಗಳನ್ನು ಹೆಚ್ಚಾಗಿ ನಮ್ಮ ಶರೀರದಲ್ಲಿ ವೃದ್ಧಿಗೊಳಿಸ್ಕೊಳ್ಬೇಕು, ಆ ಮೂಲಕವಾಗಿ ನಾವು ದಪ್ಪ ಆಗಬೇಕು ಅಂತ ಹೇಳಿ ಅವರು ಹಲವಾರು ಈ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ಒಂದಿಷ್ಟು ಪೋಷಕಾಂಶಗಳ ಪೌಡ್ರ್ಗಳನ್ನು, ಆರ್ಟಿಫಿಷಿಯಲ್ ಹೆಲ್ತ್ ಟಾನಿಕ್ಗಳನ್ನು ಸೇವಿಸ್ತಾರೆ. ಆದರೆ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಹಲವಾರು ರೀತಿಯ ತೊಂದರೆಗಳು, ಅಡ್ಡ ಪರಿಣಾಮಗಳು ಆಗ್ತವೆ. ಹೀಗೆ ದಪ್ಪ ಆಗಬೇಕು ಅಂತ ಹೇಳಿ ಹೆಲ್ತ್ ಟಾನಿಕ್ಸನ್ನು ತೆಗೆದುಕೊಂಡಾಗ ಭಾಳ ಜನರಿಗೆ ಕಿಡ್ನಿ ಫೇಲ್ ಆಗಿದೆ, ಇನ್ನು ಕೆಲವಾರು ಜನರಿಗೆ ಲಿವರ್ ಸಮಸ್ಯೆ ಆಗಿದೆ, ಹೃದಯಾಘಾತ ಆಗಿದೆ, ಮೆದುಳಿಗೆ ತೊಂದರೆಯಾಗಿ ಮಾನಸಿಕ ಸಮಸ್ಯೆಗಳು ಹೆಚ್ಚಾಗಿದ್ದಾವೆ, ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿ ಮನೋರೋಗಿಗಳಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ಬೋದು. ಆದರೆ ಈ ಸಮಸ್ಯೆಗಳಿಗೆ ನ್ಯಾಚುರಲ್ ಆಗಿ ಪರಿಹಾರವನ್ನು ನಾವು ಕಂಡುಕೊಂಡ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡ್ಡ ಪರಿಣಾಮಗಳಿಲ್ಲದೆ ನಮ್ಮ ದೇಹ ಬಲಿಷ್ಠ ಆಗುತ್ತೆ. ಆಯುರ್ವೇದದಲ್ಲಿ ದೇಹದ ಬೆಳವಣಿಗೆ ಸರಿಯಾಗಿ ಆಗಬೇಕು ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಆಹಾರಗಳನ್ನು ಹೇಳ್ತಾರೆ. ಯಾವ ಆಹಾರದಲ್ಲಿ ಮಧುರ ಇರ್ತದೆ, ಮಧುರ ಒಂದು ರಸ ಇರ್ತದೆ, ಅಲ್ಲಿ ಸ್ನಿಗ್ಧತೆ ಹೆಚ್ಚಾಗಿರ್ತದೆ, ಅಂತಹ ಆಹಾರವನ್ನು, ಮೇದ್ಯ ಆಹಾರಗಳನ್ನು ಸೇವನೆ ಮಾಡೋದರಿಂದ ನಮ್ಮಲ್ಲಿ ತೂಕ ವೃದ್ಧಿಯಾಗುತ್ತೆ ಅಂತ ಆಯುರ್ವೇದ ಹೇಳುತ್ತೆ. ಹಾಗಾಗಿ ಅಂತಹ ಆಹಾರಗಳನ್ನು ಸೇವನೆ ಮಾಡೋದರಿಂದ ತೂಕ ಜಾಸ್ತಿ ಆಗುತ್ತೆ. ಮೊದಲನೇದಾಗಿ ನಾವು ತೆಳ್ಳಗಿರಲಿಕ್ಕೆ ಕಾರಣಗಳೇನು ಅಂತಕ್ಕಂಥದ್ದು ನಾವು ತಿಳ್ಕೊಳ್ಬೇಕು. ನಾವು ತೆಳ್ಳಗಾಗಲಿಕ್ಕೆ ಕಾರಣ ಏನು ಅಂದರೆ, ವಿಪರೀತವಾಗಿ ಪಿತ್ತದ ಹೆಚ್ಚಳ. ಪಿತ್ತ ಪ್ರಕೃತಿ ಇರೋರು ತುಂಬ ತೆಳ್ಳಗಿರ್ತಾರೆ. ಹಾಗೆಯೇ ವಾತ ಪ್ರಕೃತಿ ಇರೋರು ಕೂಡ ತೆಳ್ಳಗಿರ್ತಾರೆ. ಕಫ ಪ್ರಕೃತಿ ಇರೋರು ದಪ್ಪ ಇರ್ತಾರೆ. ಹಾಗೆ ವಾತ ಪಿತ್ತದ ವಿಕಾರಗಳನ್ನು ನಾವು ಸರಿಪಡಿಸ್ಕೊಳ್ಬೇಕು. ಯಾವಾಗ ವಾತ ಮತ್ತು ಪಿತ್ತ ಸಮತ್ವಕ್ಕೆ ಬರ್ತದೆ, ಸಮತೋಲನಕ್ಕೆ ಬರ್ತದೆ, ಆವಾಗ ನಮ್ಮ ಸಮಸ್ಯೆಗಳು ಸಂಪೂರ್ಣವಾಗಿ ಗುಣ ಆಗ್ತವೆ. ಹಾಗೆ ಆ ದೋಷಗಳನ್ನು ಬ್ಯಾಲೆನ್ಸ್ ಮಾಡಲಿಕ್ಕಾಗಿ ನಾವು ಆಹಾರ ಪದ್ಧತಿಯಲ್ಲಿ ಪರಿವರ್ತನೆ ಮಾಡಿಕೊಳ್ಳಬೇಕು. ವಾತ ಚೆನ್ನಾಗಿರಬೇಕು ಅಂದರೆ ಅಟ್ಲೀಸ್ಟ್ ವಾರಕ್ಕೆ 1 ಬಾರಿಯಾದರೂ ಅಭ್ಯಂಗ ಸ್ನಾನವನ್ನು ಮಾಡಬೇಕು. ನಾನು ಹೇಳಿಕೊಡ್ತಕ್ಕಂಥ ಈ ಪದ್ಧತಿಯನ್ನು ಸರಿಯಾಗಿ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಕೇವಲ 1-2-3 ತಿಂಗಳಲ್ಲಿ ದೇಹ ಬಲಿಷ್ಠವಾಗುತ್ತೆ, ಚರ್ಮ ಕಾಂತಿಯುತವಾಗುತ್ತೆ, ಜೊತೆಗೆ ನಿಮ್ಮ ಶರೀರದಲ್ಲಿ ಆ ಒಂದು ಸಣಕುಲತನ, ಆ ಒಂದು ಡ್ರೈನೆಸ್ ದೂರಾಗಿ ನಿಮ್ಮ ಶರೀರ ನೋಡಲಿಕ್ಕೂ ಸುಂದರವಾಗಿ ಮತ್ತು ಬಲಿಷ್ಠವಾಗಿರ್ತದೆ. ಜೊತೆಗೆ ಆಂತರಿಕವಾಗಿಯೂ ಕೂಡ ಕ್ರಿಯಾಶೀಲವಾಗಿರ್ತದೆ. ನಿಮ್ಮ ಮಾಂಸಖಂಡಗಳು
ಬಹಳ ಬೇಗ ವೃದ್ಧಿಯಾಗಿ ಆ ಒಂದು ತೆಳ್ಳಗಿರ್ತಕ್ಕಂಥ ಸಮಸ್ಯೆಯಿಂದ ನೀವು ಸಂಪೂರ್ಣವಾಗಿ ಮುಕ್ತರಾಗ್ತೀರ. ಈ ಅಭ್ಯಂಗ ಸ್ನಾನ ಮಾಡೋದ್ರಿಂದ ವಾತ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಇನ್ನು ಪಿತ್ತ ವಿಕಾರಗಳನ್ನು ಶಮನ ಮಾಡ್ಕೊಳ್ಳಿಕ್ಕಾಗಿ ಘೃತಪಾನವನ್ನು ಮಾಡಬೇಕು. ಭಾಳ ಮುಖ್ಯವಾಗಿ ಎಮ್ಮೆ ತುಪ್ಪವನ್ನು ಸೇವನೆ ಮಾಡಿ, ಬಹಳ ಬೇಗ ದಪ್ಪ ಆಗ್ತೀರ. ಹಸುವಿನ ತುಪ್ಪ, ಕುರಿ ತುಪ್ಪವನ್ನು ಸೇವನೆ ಮಾಡ್ಬೋದು, ಆದರೆ ಎಮ್ಮೆ ತುಪ್ಪವನ್ನು ಸೇವನೆ ಮಾಡೋದ್ರಿಂದ ಬಹಳ ಬೇಗ ನಮ್ಮ ಶರೀರ ದಪ್ಪ ಆಗುತ್ತೆ. ಯಾಕಂತ ಹೇಳಿದ್ರೆ ಅದರಲ್ಲಿ ಕೊಬ್ಬಿನ ಅಂಶ ಹೆಚ್ಚಿಗೆ ಇರ್ತದೆ. ಅದನ್ನು ಹೇಗೆ ಸೇವನೆ ಮಾಡಬೇಕು? ಬೆಳಗ್ಗೆ ಎದ್ದ ತಕ್ಷಣ 1 ಚಮಚ ಎಮ್ಮೆ ತುಪ್ಪವನ್ನು ಒಂದು ಬಾಳೆಹಣ್ಣು ಜೊತೆಗೆ ಒಂದು 20-30 ಗ್ರಾಂ ಬೆಲ್ಲದ ಜೊತೆಗೆ ಸೇವನೆ ಮಾಡಬೇಕು. ಇದಾದ ಮೇಲೆ ಒಂದು ಅದ್ಭುತವಾಗಿರ್ತಕ್ಕಂಥ ಪಾಯಸ ಸೇವನೆ ಮಾಡಬೇಕು. ಇದರಿಂದ ಪಿತ್ತ ಹರವಾಗ್ತದೆ. ಯಾವ ಪಾಯಸ ಅಂತ ಹೇಳಿದರೆ ಗೋಧಿ ಪಾಯಸ, ಜವೆ ಗೋಧಿ ಅಂತ ಬರುತ್ತೆ. ಆ ಜವೆ ಗೋಧಿಯನ್ನು ನುಚ್ಚು ಮಾಡಿಸ್ಕೊಳ್ಳಿ. ಅದನ್ನು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ, ಆ ರವೆ ಕುದ್ದ ಮೇಲೆ ಅದರಲ್ಲಿ ಬೆಲ್ಲ ಹಾಕಿ ಮತ್ತೆ ಅದನ್ನು ಕುದಿಸಬೇಕು. ಅದು ಪಾಯಸ ಆಗುತ್ತೆ. ಅದರಲ್ಲಿ ಗೋಡಂಬಿ, ಬಾದಾಮಿ, ಖರ್ಜೂರ, ದ್ರಾಕ್ಷಿ ಇವುಗಳನ್ನ ಅದು ಕುದ್ದ ಮೇಲೆ ಹಾಕ್ಕೊಳ್ಬೋದು. ಅದರಲ್ಲಿ ನೆನೆಸ್ಬಿಟ್ಟು ಹಾಕಬೇಕು. ಅದನ್ನು ನೆನೆಸಿ ಅದು ಪಾಯಸ ಕುದ್ದ ಮೇಲೆ ಅದರಲ್ಲಿ ಇವನ್ನ ಹಾಕಬೇಕು. ಕುದೇ ಟೈಮಲ್ಲಿ ಹಾಕಬೇಡಿ, ಕುದ್ದ ಮೇಲೆ ಉಗುರು ಬೆಚ್ಚಗಿರ್ತಕ್ಕಂಥ ಸಂದರ್ಭದಲ್ಲಿ ಇವುಗಳನ್ನ ಹಾಕಬೇಕು. ಒಂದು 4-6 ಬಾದಾಮಿ, ಒಂದು 4-6 ಗೋಡಂಬಿ, ಒಂದು 10-15 ಒಣ ದ್ರಾಕ್ಷಿ, ಒಂದು ಅಂಜೀರ, 1-2 ಖರ್ಜೂರ ಇವನ್ನೆಲ್ಲ ಹಾಕೋದು. ಇದನ್ನು ಹಾಕಿ ಅದರಲ್ಲಿ 1 ಅಥವಾ ಮತ್ತೆ 2 ಚಮಚ ಎಮ್ಮೆ ತುಪ್ಪವನ್ನು ಹಾಕಿ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಇದನ್ನು ಸೇವನೆ ಮಾಡಿದರೆ ಆತ್ಮೀಯರೇ, 1 ತಿಂಗಳಿಗೆ 5-6 kg ತೂಕ ಜಾಸ್ತಿ ಆಗುತ್ತೆ. ಒಂದು 2-3 ತಿಂಗಳು ಸೇವನೆ ಮಾಡಿದರೆ ಸಾಕು, ನಿಮ್ಮ ತೂಕದಲ್ಲಿ ಕಂಪ್ಲೀಟಾಗಿ ಹೆಚ್ಚಳ ಆಗ್ತದೆ. ಭಾಳ ಜನರಿಗೆ ಈ ಸಮಸ್ಯೆ ಹೆರಿಡಿಟ್ರಿಯಿಂದನೂ ಬಂದಿರುತ್ತೆ. ಅಂತಹ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡತಕ್ಕಂಥ ಶಕ್ತಿ ಈ ತುಪ್ಪಕ್ಕೆ ಇದೆ. ಹಾಗಾಗಿ ಇದನ್ನು ಸರಿಯಾಗಿ ಸಮರ್ಪಕವಾಗಿ ಸೇವನೆ ಮಾಡ್ತಕ್ಕಂಥದ್ದನ್ನು ಕಲಿಬೇಕು. ಇದು ನಮ್ಮ ಶರೀರದಲ್ಲಿ ಸ್ನಿಗ್ಧತೆಯನ್ನು ಹೆಚ್ಚಿಗೆ ಮಾಡುತ್ತೆ, ಭ್ರಮಣ ತತ್ವವನ್ನು ಕ್ರಿಯಾಶೀಲಗೊಳಿಸುತ್ತೆ. ಆಯುರ್ವೇದದ ಪ್ರಕಾರ ಯಾವ ಆಹಾರದಲ್ಲಿ ಭ್ರಮಣ ತತ್ವವನ್ನು ಹೆಚ್ಚಿಗೆ ಮಾಡತಕ್ಕಂಥ ಶಕ್ತಿ ಇದೆ ಅಂತಹ ಆಹಾರಗಳಿಂದ ತೂಕ ಹೆಚ್ಚಿಗೆ ಆಗುತ್ತೆ. ಭ್ರಮಣ ಅಂದರೆ ವೃದ್ಧಿ, ಬಲ್ಯ ಅಂತ ಹೇಳಿದ್ರೆ ಶಕ್ತಿ, ಲೇಖನ ಅಂತ ಹೇಳಿದರೆ ಶುದ್ಧೀಕರಣ. ಬಲ್ಯ, ಭ್ರಮಣ, ಲೇಖನ ಅಂತ ಆಯುರ್ವೇದದ ಒಂದಿಷ್ಟು ಆಹಾರ ಪದ್ಧತಿಯ ವಿಭಾಗಗಳನ್ನು ನಾವು ಕಾಣಬಹುದು. ಲೇಖನವನ್ನು ಮಾಡ್ತಕ್ಕಂಥ ಆಹಾರಗಳೇ ಬೇರೆ ಇದ್ದಾವೆ, ಭ್ರಮಣವನ್ನು ಮಾಡ್ತಕ್ಕಂಥ ಆಹಾರಗಳೇ ಬೇರೆ ಇದ್ದಾವೆ, ಹಾಗೆ ಬಲ್ಯವನ್ನು ಒದಗಿಸ್ತಕ್ಕಂಥ ಶರೀರಕ್ಕೆ ಆಹಾರಗಳೇ ಬೇರೆ ಇದ್ದಾವೆ. ಈಗ ನಾವು ಬಲವೃದ್ಧಿಯನ್ನು ಮಾಡ್ತಕ್ಕಂಥ ಹಾಗೂ ಭ್ರಮಣವನ್ನು ನಮ್ಮ ಶರೀರದಲ್ಲಿ ವೃದ್ಧಿಗೊಳಿಸ್ತಕ್ಕಂಥ ಆಹಾರಗಳನ್ನು ತಿಂದಾಗ ನಮ್ಮಲ್ಲಿ ತೂಕ ವೃದ್ಧಿ ಆಗುತ್ತೆ. ಅಂತಹ ಶರೀರದ ಬಲವನ್ನು ವೃದ್ಧಿಗೊಳಿಸಿ, ಶರೀರವನ್ನು ಬಲಿಷ್ಠಗೊಳಿಸಿ, ಕ್ರಿಯಾಶೀಲಗೊಳಿಸ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಆಹಾರ ಅಂತ ಹೇಳಿದರೆ ಈ ಪಾಯಸ, ಗೋಧಿ ಪಾಯಸ. ಡ್ರೈ ಫ್ರೂಟ್ಸ್ಗಳನ್ನ ಏನು ಮಾಡ್ತಾರೆ, ಕೆಲವು ಜನ ಫ್ರೈ ಮಾಡಿ ಹಾಕ್ತಾರೆ ಪಾಯಸದಲ್ಲಿ. ಅದರಲ್ಲಿ ಏನು ಗಾಳಿನೂ ಉಳಿಯೋದಿಲ್ಲ, ಗಂಧನೂ ಉಳಿಯೋದಿಲ್ಲ. ಹಾಗೆ ಫ್ರೈ ಮಾಡಿ ಹಾಕಬೇಡಿ. ಪಾಯಸಕ್ಕೆ ಏನಾದರೂ ಡ್ರೈ ಫ್ರೂಟ್ಸ್ಗಳನ್ನ ಬಳಸಬೇಕು ಅಂದರೆ ಒಂದು ಡ್ರೈ ಫ್ರೂಟ್ಸ್ಗಳನ್ನ ಚೆನ್ನಾಗಿ ನೆನೆಸಿ ಹಾಲು ಮಾಡಿ ಆ ಪಾಯಸದ ಜೊತೆಗೆ ಆ ಹಾಲನ್ನು ಬಳಸ್ಬೋದು. ತುಪ್ಪ, ಡ್ರೈ ಫ್ರೂಟ್ಸ್ಗಳ ಹಾಲು, ಅಂದರೆ ಡ್ರೈ ಫ್ರೂಟ್ಸನ್ನು ನೆನೆಸಿ ಅದನ್ನು ನೀರಿನ ಜೊತೆ ಮಿಕ್ಸಿಗೆ ಹಾಕಿದ್ರೆ ಡ್ರೈ ಫ್ರೂಟ್ಸ್ ಹಾಲಾಗುತ್ತೆ. ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಮಿಶ್ರಣ ಮಾಡಿ ಅದನ್ನು ಮಿಕ್ಸಿಗೆ ಹಾಕಿದರೆ ಡ್ರೈ ಫ್ರೂಟ್ಸ್ ಹಾಲಾಗುತ್ತದೆ, ಒಂದು ಲಿಕ್ವಿಡ್ ಆಗುತ್ತೆ. ಅಥವಾ ನೆನೆಸಿರ್ತಕ್ಕಂಥದ್ದನ್ನು ಹಾಗೆ ಆ ಒಂದು ಪಾಯಸದಲ್ಲಿ ಹಾಕಿದರೆ ಅದೇನಾಗುತ್ತೆ, ಆ ಪಾಯಸದ ಜೊತೆಗೆ ಸೇರಿಕೊಂಡಾಗ ಅದು ಅಗದು ತಿಂದಾಗಲೂ ಕೂಡ ಅದು ಅದ್ಭುತವಾಗಿರ್ತಕ್ಕಂಥ ಶಕ್ತಿನ ಶರೀರಕ್ಕೆ ಒದಗಿಸ್ತದೆ. ಹೀಗೆ ಈ ಪಾಯಸವನ್ನು ನಾವು ಈ ವಿಧಾನದಲ್ಲಿ ಮಾಡಿದಾಗ ಖಂಡಿತವಾಗಿಯೂ ನಮ್ಮ ಶರೀರದಲ್ಲಿ ಈ ತೂಕದ ವೃದ್ಧಿ
ಸಂಪೂರ್ಣವಾಗಿ ಸಮಗ್ರವಾಗಿ ಆಗ್ತದೆ. ಅದರ ಜೊತೆಗೆ ಮತ್ತೊಂದಿಷ್ಟು ಮೂಲ ಸಿದ್ಧಾಂತಗಳನ್ನು ನಾವು ನೋಡೋದಾದರೆ, ತೂಕ ಕಡಿಮೆ ಆಗಲಿಕ್ಕೆ ಅಜೀರ್ಣ ಒಂದು ಪ್ರಧಾನವಾಗಿರ್ತಕ್ಕಂಥ ಕಾರಣ. ಏನೇ ತಿಂದರೂ ಜೀರ್ಣವಾಗದೆ ಶರೀರಕ್ಕೆ ಪೋಷಕ ತತ್ವವಾಗಿ ಲಭಿಸ್ತಾ ಇದ್ದಾಗ ಅಲ್ಲಿ ಏನಾಗುತ್ತೆ ಅಂತೇಳಿದ್ರೆ, ಶರೀರದಲ್ಲಿ ಮೇಧಸ್ಸಿನ ಕ್ರಿಯಾಶೀಲತೆ ಆಗದೆ, ಮೇಧಸ್ಸು ಮತ್ತು ಮಾಂಸಖಂಡಗಳು ಚೆನ್ನಾಗಿ ಬೆಳವಣಿಗೆ ಆಗದೆ, ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕ ತತ್ವಗಳು, ಧಾತುಗಳು ಸಮರ್ಪಕವಾಗಿ ಬೆಳವಣಿಗೆ ಆಗದೆ ಇದ್ದಾಗ ಅಲ್ಲಿ ನಮ್ಮ ಶರೀರ ಬಡಕಲು ಶರೀರವಾಗ್ತದೆ, ಒಣಕಲು ಶರೀರವಾಗ್ತದೆ. ಶರೀರದಲ್ಲಿ ವೃಕ್ಷತೆ ಹೆಚ್ಚಿಗೆ ಆಗುತ್ತೆ. ಅದಕ್ಕೆ ಆ ಒಂದು ವೃಕ್ಷತೆಯಿಂದ ದೇಹವನ್ನು ಸ್ನಿಗ್ಧತೆಗೆ ತರಬೇಕು ಅಂತ ಹೇಳಿದ್ರೆ, ಬಹಳ ಮುಖ್ಯವಾಗಿ ನಾವು ಜೀರ್ಣಾಂಗ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸ್ಕೊಳ್ಬೇಕು. ಆ ಜೀರ್ಣಾಂಗ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸ್ಲಿಕ್ಕೆ ಏನು ಮಾಡಬೇಕು? ಆಹಾರದಲ್ಲಿ ಹೆಚ್ಚು ಸೊಪ್ಪು ತರಕಾರಿಗಳನ್ನು, ಬೇಯಿಸಿರ್ತಕ್ಕಂಥ ಸೊಪ್ಪು ತರಕಾರಿಗಳನ್ನು ಬಳಸಬೇಕು. ಜೊತೆಗೆ ಆಹಾರದಕ್ಕಿಂತ ಮೊದಲು ಹೊಟ್ಟೆ ತುಂಬ ಹಣ್ಣು ತರಕಾರಿಗಳನ್ನು ತಿನ್ನಬೇಕು. ಹೀಗೆ ತಿಂದಾಗ ಏನಾಗುತ್ತೆ, ಜೀರ್ಣ ರಸಗಳು ಅಲ್ಲಿ ಕ್ರಿಯಾಶೀಲವಾಗ್ತವೆ. ಆಗ ಏನಾಗುತ್ತೆ, ಅರ್ಧ ಗಂಟೆ ಆದಮೇಲೆ ಆಹಾರ ಸೇವನೆ ಮಾಡಿದ್ರೆ, ಆಹಾರಕ್ಕಿಂತ ಮೊದಲು ಹಣ್ಣು ತರಕಾರಿಗಳನ್ನು ಸೇವನೆ ಮಾಡಿದಾಗ ಜಠರಾಗ್ನಿ ಕ್ರಿಯಾಶೀಲವಾಗುತ್ತೆ. ಅದನ್ನು ತಿಂದು ಅರ್ಧ ಗಂಟೆ ಆದಮೇಲೆ ಆಹಾರ ಸೇವನೆ ಮಾಡಿದ್ರೆ ತಿಂದಿರುವ ಆಹಾರ ಧಾತುಗಳಾಗ್ತವೆ. ಯಾವಾಗ ತಿಂದಿರುವ ಆಹಾರ ಧಾತುವಾಗಿ ಪರಿವರ್ತನೆ ಆಗ್ತದೆ, ಆವಾಗ ಶರೀರದಲ್ಲಿ ವೃದ್ಧಿ, ಬೆಳವಣಿಗೆ ಕ್ರಿಯಾಶೀಲವಾಗಿರ್ತದೆ. ಇಲ್ಲಾಂದರೆ ನಾವೇನೇ ತಿಂದರೂ ಕೂಡ ಆಹಾರ ಜೀರ್ಣನೇ ಆಗದೇ ಇದ್ದಾಗ, ಅಜೀರ್ಣವಾದಾಗ ಶರೀರದಲ್ಲಿ ಏನಾಗ್ತದೆ, ತೂಕ ಅತಿಯಾಗಿ ಹೆಚ್ಚಿಗೆನಾರು ಆಗುತ್ತೆ, ಅಥವಾ ತೂಕ ವೃದ್ಧಿಯಾಗದೆ ಶರೀರ ತೆಳ್ಳಗೆ ಇರ್ತದೆ. ಅದಕ್ಕೆ ತೆಳ್ಳಗಿರಲಿಕ್ಕೂ ಮತ್ತು ಜಾಸ್ತಿ ದಪ್ಪ ಆಗಲಿಕ್ಕೂ ಪ್ರಧಾನವಾಗಿರ್ತಕ್ಕಂಥ ಒಂದು ಕಾರಣ ಅಜೀರ್ಣ. ಅದಕ್ಕಾಗಿ ಆಹಾರದಕ್ಕಿಂತ ಮೊದಲು ಅದಕ್ಕೆ ಹಸಿದಾಗ ಹಣ್ಣು ತಿನ್ನು, ಆಹಾರದ ನಂತರ ಮಾವು ತಿನ್ನು ಅಥವಾ ಹಲಸು ತಿನ್ನು ಅಂತ ಹೇಳ್ತಾರೆ. ಹಸಿದ ಹಲಸು ಉಂಡು ಮಾವು ಅಥವಾ ಕಬ್ಬು ತಿನ್ನಬಹುದು. ಮಾವಿನ ಹಣ್ಣು ಕೂಡ ಹಣ್ಣೇ, ಆದರೆ ಮಾವಿನ ಹಣ್ಣಿನಲ್ಲಿ ಜೀರ್ಣಶಕ್ತಿಯನ್ನು ವೃದ್ಧಿಗೊಳಿಸ್ತಕ್ಕಂಥ ಶಕ್ತಿ ಇರೋದ್ರಿಂದ ಅದನ್ನು ತಿನ್ನಬಹುದು. ತೂಕ ವೃದ್ಧಿ ಮಾಡಲಿಕ್ಕೆ ಮಾವಿನ ಹಣ್ಣು ಒಂದು ಅದ್ಭುತವಾಗಿರ್ತಕ್ಕಂಥ ಹಣ್ಣು. ಹಾಗೆ ಪ್ರತಿ ಆಹಾರದ ನಂತರ ನೀವು ಒಂದು ಮಾವಿನ ಹಣ್ಣನ್ನು ತಿನ್ನೋದನ್ನು ರೂಢಿ ಮಾಡ್ಕೊಳ್ಳಿ. ಅದು ಕೂಡ ಯಾವಾಗ, ಸೀಸನ್ ಬಿಟ್ಟು ನೀವು ಮಾವಿನ ಹಣ್ಣು ತಿಂದರೆ ಉಪಯೋಗ ಇಲ್ಲ. ಬಾಳೆಹಣ್ಣನ್ನು ತಿನ್ನಬಹುದು ತೂಕ ವೃದ್ಧಿಯಾಗಲಿಕ್ಕೆ. ಸಪೋಟ ಹಣ್ಣನ್ನು ತಿನ್ನಬಹುದು, ಅಂದರೆ ಚಿಕ್ಕು ಹಣ್ಣು ಅಂತ ಕರೀತಾರೆ. ಹೀಗೆ ಸಿಹಿಯಾಗಿರ್ತಕ್ಕಂಥ ಹಣ್ಣುಗಳನ್ನು, ಸೀತಾಫಲದ ಹಣ್ಣು, ಯಾವ ಹಣ್ಣಿನಲ್ಲಿ ಸಿಹಿ ತತ್ವ ಜಾಸ್ತಿ ಇರ್ತದೆ ಅಂತಹ ಹಣ್ಣುಗಳನ್ನು ತಿನ್ನೋದರಿಂದ ನಾವು ದಪ್ಪ ಆಗ್ತೇವೆ. ಹೀಗೆ ಹಣ್ಣುಗಳನ್ನು ಆಹಾರದಕ್ಕಿಂತ ಮೊದಲು ಸೇವನೆ ಮಾಡಿ, ಆಮೇಲೆ ಸಮರ್ಪಕವಾಗಿ ಆಹಾರವನ್ನು ಸೇವನೆ ಮಾಡಬೇಕು. ಇದು ಅಜೀರ್ಣವನ್ನು ದೂರ ಮಾಡುತ್ತೆ. ಇದಷ್ಟಾದಾಗಲೂ ಕೂಡ ಅಜೀರ್ಣ ದೂರ ಆಗದೇ ಇದ್ದರೆ, ಭೋಜನಾಗ್ರೆ ಆರ್ಧಕ ಸೈಂಧವ ಭೂಂಜತೆ, ಆಹಾರಕ್ಕಿಂತ ಒಂದು 10 ನಿಮಿಷ ಮೊದಲು 1 ಇಂಚಿನಷ್ಟು ಹಸಿ ಶುಂಠಿಯನ್ನು ಒಂದು ಸ್ವಲ್ಪ ಸೈಂಧವ ಲವಣದ ಜೊತೆಗೆ ಬೆರೆಸಿ ಅಗದು ನಿಧಾನವಾಗಿ ಅದರ ರಸವನ್ನು ಕುಡಿದು ಒಂದು 10 ನಿಮಿಷಗಳ ನಂತರ ಆಹಾರ ಸೇವನೆ ಮಾಡಿದ್ರೆ ಜಠರಾಗ್ನಿ ಕ್ರಿಯಾಶೀಲವಾಗಿರುತ್ತೆ. ನಾವು ತಿಂದಿರುವ ಆಹಾರ ಸಂಪೂರ್ಣವಾಗಿ ಜೀರ್ಣ ಆಗುತ್ತೆ. ಆಹಾರ ಜೀರ್ಣ ಆದರೆ ಮಾತ್ರ ಧಾತುಗಳಾಗ್ತವೆ. ಆಹಾರ ಜೀರ್ಣ ಆಗದೇ ಇದ್ದರೆ ಅಜೀರ್ಣದಿಂದ ಶರೀರದಲ್ಲಿ ಆಮ ಸೃಷ್ಟಿಯಾಗುತ್ತೆ. ಅಗ್ನಿಮಾಂದ್ಯತೆ ಉಂಟಾಗಿ ಶರೀರ ತುಂಬ ತೊಂದರೆಗೊಳಗಾಗ್ತದೆ. ಅದಕ್ಕೆ ಆಹಾರವನ್ನು ಚೆನ್ನಾಗಿ ನಾವು ಅರಿತು ಸೇವನೆ ಮಾಡಬೇಕು. ಜೀರ್ಣಾಂಗ ವ್ಯವಸ್ಥೆಗಾಗಿ ಈ ಒಂದು ಮನೆಮದ್ದು. ಮಲಬದ್ಧತೆ ಇದ್ದಾಗಲೂ ಕೂಡ ತೆಳ್ಳಗಿರ್ತಾರೆ. ಅಂತಹ ಮಲಬದ್ಧತೆ ನಿವಾರಣೆ ಮಾಡಿಕೊಳ್ಳಿಕ್ಕೆ ರಾತ್ರಿ ಆಹಾರದ ನಂತರ 1 ಗ್ಲಾಸ್ ಬಿಸಿ ನೀರಿನಲ್ಲಿ 1 ಚಮಚ ಅಥವಾ 2 ಚಮಚ ಹಸುವಿನ ತುಪ್ಪ ಅಥವಾ ಎಮ್ಮೆ ತುಪ್ಪವನ್ನು ಸೇರಿಸಿ ಸೇವನೆ ಮಾಡಿದರೆ ನಮ್ಮ ಶರೀರದಲ್ಲಿ ಆ ಮಲ ವಿಸರ್ಜನೆ ಸರಿಯಾಗಿ ಆಗೋದ್ರ ಮೂಲಕ ಕರಳು ಶುದ್ಧಿ ಆದಾಗ ನಮ್ಮ ಶರೀರದಲ್ಲಿ ಸ್ನಿಗ್ಧತೆ ಹೆಚ್ಚಿಗೆ ಆಗುತ್ತೆ. ಆ ಒಂದು ಕರಳಿನಲ್ಲಿರ್ತಕ್ಕಂಥ ಎಲ್ಲ ತ್ಯಾಜ್ಯ ಹೊರಗಡೆ ಹೋದಾಗ ಕರಳು ಪೋಷಕಾಂಶಗಳನ್ನು ಹೀರ್ಕೊಳ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಅಂಶವಾಗುತ್ತೆ. ಇಲ್ಲಾಂದರೆ ಕರುಳಿನಲ್ಲಿ ಮಲ ಸ್ಟೋರೇಜ್ ಆದರೆ ಯಾವುದೇ ರೀತಿ ಪೋಷಕಾಂಶಗಳನ್ನು ಕರುಳು ಹೀರಿಕೊಳ್ಳಿಕ್ಕಾಗದೆ ಏನೇ ಒಳ್ಳೆಯ ಆಹಾರವನ್ನು ತಿಂದಾಗಲೂ ಕೂಡ ರಸ ತಿಂದರೂ ಕಸ ಆಗುತ್ತೆ. ಅದಕ್ಕೆ ಕರುಳು ಶುದ್ಧಿ ಇದ್ದರೆ ಮಾತ್ರ ನಾವು ರಸಯುಕ್ತವಾಗಿರುವ ರಸಭರಿತ ಆಹಾರವನ್ನು ಸೇವನೆ ಮಾಡಿದ್ದಕ್ಕೂ ಉಪಯೋಗ ಆಗುತ್ತೆ. ಅದಕ್ಕೆ ಕರುಳು ಶುದ್ಧಿಗಾಗಿ ಬಿಸಿನೀರಿನ ಜೊತೆಗೆ ತುಪ್ಪವನ್ನು ಸೇವನೆ ಮಾಡಿ. ಇದಿಷ್ಟು ಮಾಡಿದ್ರೆ 1-2 ತಿಂಗಳಲ್ಲಿ ನಿಮ್ಮ ತೂಕದಲ್ಲಿ ಹೇರಳವಾಗಿ ಹೆಚ್ಚಳವಾಗ್ತಕ್ಕಂಥ ನೀವು ಕಾಣಬಹುದು. ಪಾಯಸ ಹೇಳಿದ್ದೀನಿ, ಆಹಾರದಕ್ಕಿಂತ ಮೊದಲು ಹಣ್ಣು ಸೇವನೆ ಮಾಡಲಿಕ್ಕೆ ಹೇಳಿದ್ದೀನಿ, ಜೊತೆಗೆ ಹಲವಾರು ರೀತಿಯ
ಆ ಒಂದು ಮನೆಮದ್ದುಗಳನ್ನು ಹೊಟ್ಟೆ ಶುದ್ಧಿ ಮಾಡಲಿಕ್ಕೆ, ಜೀರ್ಣಾಂಗ ವ್ಯವಸ್ಥೆಯನ್ನು ಶುದ್ಧಿ ಮಾಡಲಿಕ್ಕೆ ಹಲವಾರು ರೀತಿಯಲ್ಲಿ ನಾನು ಒಂದಿಷ್ಟು ಮನೆಮದ್ದುಗಳನ್ನು ಹೇಳಿದ್ದೇನೆ. ಇವುಗಳನ್ನು ಸರಿಯಾಗಿ ಬಳಸೋದ್ರಿಂದ ನಿಮ್ಮ ತೂಕ ಸಂಪೂರ್ಣವಾಗಿ ಹೆಚ್ಚಳವಾಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತೇವೆ. ಆದಮೇಲೆ ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ. ಕಂಡುಕೊಳ್ಳುವ ಪ್ರಯತ್ನ ಮಾಡಿದರೆ 100 ವರ್ಷ ಆರೋಗ್ಯವಾಗಿ ಬದುಕಬಹುದು. ನಿಮಗೇನಾದರೂ ಪಂಚಕರ್ಮ ತರಬೇತಿ ಬೇಕೆಂದರೆ ನಾವು ಉಚಿತವಾಗಿ ಕೊಡ್ತೇವೆ. ನಮ್ಮ ಚಾನಲ್ಲು ಫೇಸ್ಬುಕ್ನಲ್ಲೂ ಕೂಡ ಇದೆ. ಅಲ್ಲೂ ಕೂಡ ತಾವು ನಮ್ಮ ಪೇಜನ್ನು ಲೈಕ್ ಮಾಡ್ಬೋದು. ತಮ್ಮ ಒಂದು ಶೇರ್ ಮಾಡೋದ್ರ ಮೂಲಕ, ತಮ್ಮ ಒಂದು ಲೈಕ್ ಮಾಡೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿಕೊಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.